ನೂತನವಾಗಿ ಸ್ಥಾಪನೆಯಾಗಿರುವ ಸ್ವಾಭಿಮಾನಿ ರೈತಪರ್ವ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಸಿ. ದೇವೇಗೌಡರವರ ನೇತೃತ್ವದಲ್ಲಿ ವಿಶ್ವ ರೈತ ಜಯಂತಿಯನ್ನ ಬೆಂಗಳೂರಿನ ಸುಂಕದಕಟ್ಟೆಯ ಮಾಗಡಿ ರಸ್ತೆಯಲ್ಲಿ ಆಚರಿಸಲಾಯಿತು. ನಾವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೈತ ಸಂಘಗಳು ಬಂದು ಹೋಗಿದ್ದಾವೆ. ಅದರಲ್ಲಿ ಸಹ ಯಾವ ರೈತ ಸಂಘಗಳು ಬಂದರೂ ಸಹ ನಮ್ಮ ರೈತರಿಗೆ ಆಗುವ ಅನಾನುಕೂಲಗಳನ್ನು ಯಾರೂ ಸಹ ತಾವು ಎತ್ತಿ ಹಿಡಿದು ತೋರಿಸಲು ಮುಂದೆ ಬರಲು ರಾಜಕಾರಣಿಗಳ ಜೊತೆ ಮಿಂಗಲಾಗಿದ್ದಾರೆ. ಆದ್ದರಿಂದ ನಮ್ಮ ಆತ್ಮೀಯ ಮಿತ್ರರಾದಂತಹ ದೇವೇಗೌಡರು ಹಾಗೂ ಇನ್ನು ಹಲವಾರು ಸ್ನೇಹಿತರೆಲ್ಲರೂ ಸೇರಿ ನಾವುಗಳೆಲ್ಲರೂ ಸಹ ಒಂದು ರೈತರಿಗೋಸ್ಕರವಾಗಿ ಪಣತೊಟ್ಟು ರೈತರ ಏಳಿಗೆಗಾಗಿ ಶ್ರಮಿಸಲು ಒಂದು ಸಂಘಟನೆಯನ್ನು ಕಟ್ಟಬೇಕಾಗಿ ನಾವೆಲ್ಲರೂ ತೀರ್ಮಾನ ಮಾಡಿದಾಗ ಆಯಿತು, ರೈತರಿಗೋಸ್ಕರವಾಗಿ ನಾವೆಲ್ಲರೂ ಶ್ರಮಿಸಲು ಸಿದ್ಧರಿದ್ದೇವೆ ಎಂದು ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಾವು ಸ್ವಾಭಿಮಾನಿ ರೈತ ಪರ್ವ ಎಂಬ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ನಾವು ಈಗ ಸ್ಥಾಪಿಸಲು ಎಲ್ಲವೂ ಸಹ ಕಾನೂನುಬದ್ಧವಾಗಿ ಯಾವುದೇ ತರಹದ ವ್ಯವಹಾರಗಳಲ್ಲಿ ಎಲ್ಲೇ ರೈತರಿಗೆ ಅನಾನುಕೂಲವಾಗುತ್ತದೆ ಎಂದು ತಿಳಿದ ತಕ್ಷಣ ಕಾನೂನುಬದ್ಧವಾಗಿ ನಾವು ಒಂದು ರೈತ ಸಂಘವನ್ನು ಕಟ್ಟಿದ್ದೇವೆ. ಆ ಒಂದು ರೈತ ಸಂಘವನ್ನು ಈ ಮುಂದಿನ ದಿವಸ ಹಲವಾರು ಗಣ್ಯರುಗಳ ಮುಖಾಂತರ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸರ್, ನಮ್ಮ ಸಂಸ್ಥೆಯ ಧ್ಯೇಯೋದ್ದೇಶ ಏನು ಅಂದ್ರೆ ರೈತರ ಬೆಳೀತಕ್ಕಂತ ಬೆಳೆಗೆ ಬೆಂಬಲ ಬೆಲೆ ಅಂತ ಹಿಡಿದು ನಮ್ಗೆ ಸರ್ಕಾರದಿಂದ ನಾವು ಯಾವುದೇ ಪರಿಹಾರ ಕೇಳೋದಿಲ್ಲ. ಅವ್ರು ಬೆಳೀತಕ್ಕಂತ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು. ಈ ಬೆಳೆ ವಿಮೆ ಮನ್ನಾ ಮಾಡ್ತೀವಿ ಅಥವಾ ನಮ್ಗೆ ಯಾವ್ದು ಬೇಡ, ಅವ್ರು ಬೆಳೀತಕ್ಕಂತ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು. ಅದರ ವಿರುದ್ಧವಾಗಿ ಆಮೇಲೆ ರೈತರಿಗೆ ವಿಶೇಷವಾಗಿ ಆರೋಗ್ಯ ಏನ್ ಸವಲತ್ತು ಕೊಡಬೇಕು, ರೈತರಿಗೆ ನಾವು ಏನ್ ಇನ್ಸೂರೆನ್ಸ್ ಸರ್ಕಾರದಿಂದಲೇ ಮಾಡ್ಕೊಡ್ಬೇಕು, ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಯಾಕೆಂದ್ರೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೋರಾಟ ಮಾಡಬೇಕು ಅಥವಾ ಧ್ಯೇಯೋದ್ದೇಶ ಮಾಡಬೇಕು. ಇವತ್ತು ಏನಪ್ಪ ಇಲ್ಲಿ ಸೇರ್ತಕ್ಕಂತ ವಿಶೇಷ ಅಂದ್ರೆ ನಮ್ಮ ಎಲ್ಲಾ ರೈತ ಸಂಘಟನೆಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಈ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಏನು ಹಿನ್ನೆಲೆಯಲ್ಲಿ ಹೋಗ್ತಾ ಇದಾವೆ. ನಮ್ಮ ಉದ್ದೇಶ ಏನು ಅಂದ್ರೆ ನಮ್ದು ರೈತ ಸಂಘ ಏನ್ ಸ್ಥಾಪನೆ ಮಾಡಿದ್ವಿ ರಾಜಕೀಯ ಹಿನ್ನೆಲೆಯಲ್ಲಿ ಹೋಗ್ಬಾರ್ದು, ರೈತ ಹಿನ್ನೆಲೆಯಲ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರಣದಿಂದ ಇವತ್ತೆಲ್ಲ ರೈತ ಕುಟುಂಬದ ಸದಸ್ಯರೆಲ್ಲ ಸೇರಿ ಒಂದು ರೈತ ಸಂಘ ಸ್ಥಾಪನೆ ಮಾಡಿದ್ದೀವಿ. ರೈತರಿಗೆ ಬೆನ್ನೆಲುಬಾಗಿ ನಿಂತು ಬೆಂಗಳೂರಿನಲ್ಲಿ ಇವತ್ತು ಒಂದು ಶಂಕುಸ್ಥಾಪನೆ ಮಾಡಿದ್ದೀವಿ. ನಮ್ಮ ಬಳ್ಳಾರಿಯಿಂದ ಆಗಿರ್ಬೋದು, ಚಿತ್ರದುರ್ಗದಿಂದ ಎಲ್ಲ ಒಂದು ನಾನಾ ಮುಖಂಡರುಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಶಾಖೆಗಳನ್ನು ಸ್ಥಾಪಿಸಿ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಗಣ್ಯಾಧಿಕಾರಿಗಳನ್ನ ಕರೆದು ಒಂದು ಉದ್ಘಾಟನೆ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಹೆಚ್ಚಿನ ರೀತಿ ರೈತರು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಅಕ್ರಮಗಳ ವಿರುದ್ಧ ಎಚ್ಚೆತ್ಕೊಂಡು ನಮ್ಗೆ ಸಹಕಾರ ಕೊಡಿ, ನಾವು ನಿಮ್ಮ ಪರವಾಗಿ ಪ್ರತಿನಿತ್ಯ ಹೋರಾಟ ಮಾಡಿ ಸಿದ್ಧರಿದ್ದೇವೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ. ಈ ವಿಚಾರ ಇನ್ನೂ ಹೇಳ್ತಕ್ಕಂಥ ತುಂಬಾ ವಿಚಾರ ಇದೆ. ಏನಾಗಿದೆ, ಅಡಿಕೆ, ತೆಂಗು, ಮಾವು ಎಲ್ಲದಕ್ಕೂ ನಮ್ಮ ಸರ್ಕಾರದಿಂದ ಅನ್ಯಾಯ ಆಗ್ತದೆ. ಕಬ್ಬು ಅಂತ ಅಂದೇ ಅಲ್ಲ, ಭತ್ತ ಅಂತ ಅಲ್ಲ, ಏನಾಗಿದೆ ಅಂದ್ರೆ ತುಂಬಾ ಅನಧಿಕೃತ ಏನು ಬ್ಯಾನ್ ಆಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಇವ್ರು ಜಾಸ್ತಿ ಮಾಡಿಕೊಂಡು ರಾಸಾಯನಿಕಗಳನ್ನೆಲ್ಲ ಬಳಸ್ತಾ ಇದಾರೆ, ಕೆಮಿಕಲ್ ಬಳಸ್ತಾ ಇದಾರೆ. ಎಲ್ಲ ತಂದು ರೈತರುಗಳಿಗೆ ಗೊತ್ತಿಲ್ಲ, ನಿಮ್ಗೆ ದುಡ್ಡು ಕೊಡ್ತೀವಿ ಜಮೀನುಗಳಿಗೆಲ್ಲ ಬಿಟ್ಟು ಭೂಮಿ ಫಲವತ್ತತೆಗಳನ್ನ ಹಾಳು ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಗಳು ಎಲ್ಲ ಸೇರ್ಕೊಂಡು. ಅದು ರೈತರುಗಳಿಗೆ ಗೊತ್ತಿಲ್ಲ, ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು, ಅವ್ರಿಗೆ ಏನು ಮನವರಿಕೆ ಮಾಡ್ಕೊಡ್ಬೇಕು ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಏನ್ ರಾಜಕೀಯ ರಾಜಕೀಯದಲ್ಲಿ ಚುನಾವಣೆ ಆಗಿರ್ಬೋದು ಯಾವುದರಲ್ಲಿ ರೈತರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಸರ್. ಈಗ ನಾವು ರಾಜಕೀಯ ಪಾರ್ಟಿ ಮಾಡಿರೋದು ಇದು ರೈತ ಸಂಘಟನೆ. ನಾವಿನ್ನು ರಾಜಕೀಯವಾಗಿ ಚಿಂತನೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ರೈತರು ಒಗ್ಗೂಡಿದ್ರೆ ನಾವೇ ನಾಯಕತ್ವ ವಹಿಸಿಕೊಂಡು ರಾಜಕೀಯ ಮಾಡ್ತೀವಿ ಅಂತ ಒಗ್ಗೂಡಿದ್ರೆ ಅದಕ್ಕೆ ಅವಕಾಶ ಮಾಡೋಣ, ಅದ್ರ ರೀತಿ ಹೋರಾಟ ಮಾಡೋಣ. ಈಗ ಸದ್ಯದ ಪರಿಸ್ಥಿತಿ ನಾವು ಮಾಡಿರ್ತಕ್ಕಂಥ ರೈತರನ್ನ ಒಗ್ಗೂಡಿಸಿ ಅವರಿಗೆ ನ್ಯಾಯ ದೊರಕಿಸ್ಬೇಕು, ರೈತ ಎಲ್ಲೇ ಆದ್ರೂ ಬೆಲೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಅವರ ರೈತರು ಅವರ ಅಧಿಪತ್ಯವನ್ನ ಸ್ಥಾಪನೆ ಮಾಡಬೇಕು ಫಸ್ಟ್, ಆಮೇಲೆ ರಾಜಕೀಯದ ಬಗ್ಗೆ ಚಿಂತೆ ಮಾಡಬೇಕು. ಈ ದಿನ ಶುಭ ದಿನ. ಸ್ವಾಭಿಮಾನಿ ರೈತ ಪರ್ವ ಸಂಘಟನೆ ನೋಂದಾವಣೆ. ಈ ಸಂಘಟನೆ
ಸ್ವಾಭಿಮಾನಿ ರೈತ ಪರ್ವ ನೋಂದಾವಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾದಂಥ ಈ ಕಾರ್ಯಕ್ರಮ ಆಯೋಜಕರಾದಂಥ ಎಲ್ಲರಿಗೂ ನಾನು ಇವತ್ತು ರೈತ ಪರ್ವ ರೈತರ ಕಾರ್ಮಿಕರ ಮುಖಂಡರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಉತ್ಪೂರ್ವಕವಾದಂತ ಸ್ವಾಗತ ಬಯಸ್ತೇನೆ. ಹಾಗೆ ಈ ಅವಶ್ಯಕತೆ ರೈತರ ಪರವಾಗಿ ಕಾಳಜಿ ಇಟ್ಕೊಂಡು ಈ ಸಂಘಟನೆ ಮಾಡಬೇಕು ಅಂತ ಹೊರಟಿರತಕ್ಕಂತ ರಂಗರಾಜು ಮತ್ತು ಇನ್ನು ಅನೇಕ ಸ್ನೇಹಿತರಿದ್ದಾರೆ. ಅವರ ಹೆಸರುಗಳು ಕಾರ್ಡಲ್ಲಿ ಇದೆ ಅಂತ ಕಾಣುತ್ತೆ. ಅವ್ರಿಗೆಲ್ಲರಿಗೂ ದೇವರು ಈ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಹಕಾರ ಮಾಡಲಿ. ಈ ವೇದಿಕೆ ಮೇಲೆ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನನ್ನ ವಂದನೆಗಳು. ಇಂತಹ ಸಂಘ ಸಂಸ್ಥೆಗಳಿಗೆ ಇನ್ನು ಹೆಚ್ಚಿನ ರೀತಿ ಸಹಕಾರ ನೀಡಲಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಂತೀನಿ. ಹಾಗೆ ಜೈ ಜವಾನ್ ಜೈ ಕಿಸಾನ್ ಹಿಂದೆ 1979ನೇ ಇಸ್ವಿಯಲ್ಲಿ ರೈತ ಮುಖಂಡರಾದಂತ ಒಬ್ರು ಒಂದು ಸ್ಟೇಷನ್ಗೆ ಹೋಗ್ತಾರೆ. ರೈತರ ಪರವಾಗಿ ಒಂದು ದೂರು ಕೊಡ್ಲಿಕ್ಕೆ ಅಲ್ಲಿ ಹಾಸ್ಯ ಪರವಾಗಿ ನೋಡ್ತಾರೆ. ಉತ್ತರ ಪ್ರದೇಶದಲ್ಲಿ 79ನೇ ಇಸ್ವಿಯಲ್ಲಿ 2 ಜೋಡೆತ್ತುಗಳು ಕಳೆದೋಗಿದೆ ಅಂತೇಳಿ ಒಂದು ದಾಖಲೆ ಮಾಡಿ ಕಂಪ್ಲೇಂಟ್ ನೋಂದಾವಣೆ ಮಾಡಕ್ ಹೋಗ್ತಾರೆ. ಆಗ ಅವ್ರು ಇದ್ದಿಷ್ಟು ವೇಷಭೂಷಣ ಅವ್ರ ನಡೆ ನುಡಿ ನೋಡಿ ಅವ್ರನ್ನ ಅಸಹ್ಯವಾಗಿ ಕಾಣ್ತಾರೆ, ಕೇವಲವಾಗಿ ಕಾಣ್ತಾರೆ. ಒಂದು 35 ರೂಪಾಯಿ ಕೂಡ ಲಂಚವಾಗಿ ಕೇಳ್ತಾರೆ. ಆದ್ರೆ ಅದಕ್ಕೂ ಒಪ್ಕೋತಾರೆ. ನೀನ್ ಹೆಬ್ಬೆಟ್ಟ ಅಥವಾ ಸೈನ ಹುಡ್ಕೊಡ್ತೀವಿ ನೋಡ ನಡಿ ಅಂತ ಕೇವಲ ಮಾಡ್ತಾರೆ. ಅವ್ರು ಯಾರು ಅಲ್ಲ, ಚೌಧರಿ ಚರಣ್ ಸಿಂಗ್, ರೈತರ ಪರವಾಗಿ ಹೋರಾಡುವಂತ ಪ್ರಧಾನಿ. ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರ ಮಾರು ವಯಸ್ಸಲ್ಲಿ ಹೋಗಿ ರೈತರ ಪರವಾಗಿ ರೈತರ ಕಷ್ಟಗಳು ಏನು ಅಂತ ತಿಳ್ಕೊಳ್ಳಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ, ಸಹಕಾರಿ ಇಲಾಖೆಗಳಲ್ಲಿ, ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ತಗೋತಾರ ಇಲ್ವಾ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಚೌಧರಿ ಚರಣ್ ಸಿಂಗ್ ಅವರೇ ಅವತ್ತಿನ ದಿನ ಸ್ಟೇಷನ್ಗೆ ಹೋಗ್ತಾರೆ. ಅವರು ರೈತರ ಬಗ್ಗೆ ಕಾಳಜಿ, ಅವರ ಸ್ಫೂರ್ತಿ, ಅವರ ಆದೇಶ, ಅದ್ರ ಮೇಲೆ ನೀವು ಸಂಘಟನೆ ಮಾಡ್ಕೊಂಡು ಹೋಗಿ ಅಂತೇಳಿ ನಾನೊಂದೆರಡು ಮಾತು ಮುಗಿಸ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡಗಳೇ, ಹೆಸರು ಗೊತ್ತಿಲ್ಲ, ಯಾರು ಅನ್ಯತಾ ಭಾವನೆ ಮಾಡ್ಕೋಬೇಡಿ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ, ಎಲ್ಲ ಆತ್ಮೀಯರೇ, ಇವತ್ತು ರೈತರ ವಿಶ್ವ ದಿನಾಚರಣೆಯಂದು ಸ್ವಾಭಿಮಾನಿ ರೈತ ಪರ್ವ ನೋಂದಣಿಯನ್ನ ಮಾಡ್ಕೊಂಡು ಇವತ್ತು ಸಂಘ ಉದ್ಘಾಟನೆ ಆಗ್ತಾ ಇದೆ. ಈ ಸಂಘ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ರೈತ ಪರವಾದ ಹೋರಾಟಗಳನ್ನ ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ, ಈಗಾಗಲೇ ರೈತರ ಮುಖಂಡರು, ಅಧ್ಯಕ್ಷರುಗಳು ರೈತರಿಗೆ ಏನೇನು ಆಗ್ಬೇಕು, ಮುಂದೆ ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ನಮ್ಮಿಂದ ಜಾಸ್ತಿ ರೈತರ ಪರ ಹೋರಾಟ ಮಾಡ್ತಕ್ಕಂಥವ್ರು ಹೇಳಿದ್ದಾರೆ. ಇಲ್ಲಿ ನಾವೇನು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ಲ. ಆದ್ರೂ ನಾವು ಯಾವುದೇ ಸರ್ಕಾರ ಬರಲಿ, ರೈತರಿಲ್ಲದೆ ನಾವು ಬದುಕಕ್ಕಾಗಲ್ಲ. ರೈತರ ಬೆನ್ನೆಲುಬು ಭಾರತ ದೇಶದಲ್ಲಿ ಏನು 80% ಜಾಸ್ತಿ ರೈತರು ಅವಲಂಬಿತವಾಗಿರ್ತಕ್ಕಂಥ ಈ ಭಾರತ ದೇಶ. ಬರೀ ಭಾಷಣ ಮಾಡ್ತಾರೆ, ಬರೀ ಬೂಟ ಬಿಡ್ತಾವೆ. ಯಾರು ರೈತರ ಪರವಾಗಿ ಕೆಲಸವನ್ನ ಮಾಡ್ತಾರೆ, ಅವ್ರ ಬೆಂಬಲ ಬೆಲೆ ಇಲ್ಲ. ರೈತ ಉತ್ತು ಬಿತ್ತು ಮಾರ್ಕೆಟ್ ಇತ್ತಂದ್ರೆ ರೈತನಿಗೆ 10 ರೂಪಾಯಿ ಸಿಕ್ಕಿದ್ರೆ ಮಧ್ಯವರ್ತಿಗಳಿಗೆ 50 ರೂಪಾಯಿ ಸಿಗ್ತಾ ಇದೆ. ಅಂತ ಒಂದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿದೆ. ಇದನ್ನ ಪಡ್ಕೊಳಕ್ಕಾಗದು. ಈ
ಅದೇ ರೀತಿ ನಿಮ್ಮ ಮಕ್ಕಳನ್ನ ಪಡಿಬೇಕಾದ್ರೆ ಹೋರಾಟ ಬೇಕಾಗ್ತದೆ. ಹೋರಾಟಕ್ಕೆ ಯಾರು ಒಬ್ಬ ಮುಖ್ಯವಾಗಿ ಮೇಲಾಗಿ ನಿಂತ್ಕೊಂಡು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹೋರಾಟ ಮಾಡಿದ್ರೆ ರೈತರಿಗೆ ಎಲ್ಲರೂ ನ್ಯಾಯ ಕೊಡಿಸುವುದು ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಮ ಸಂಘ ಜನಪರವಾದ ಕೆಲಸಗಳನ್ನು ಮಾಡಲಿ, ರೈತರ ಪರವಾಗಿ ಅಂಗಡಿಗಳು ಶ್ರಮಿಸಲಿ ಅಂತ ಹೇಳಿ ಸಂಘಗಳು ನನ್ನ 2 ಮಾತುಗಳನ್ನ ಆಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ವ್ಯಕ್ತ ಮಾಡಿ. ರಾಜ್ಯ ಕಾರ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ವಿ, ರಾಜ್ಯ ಉಪಾಧ್ಯಕ್ಷರು ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ರಮೇಶ್ ಸಿಸಿ, ರಾಜ್ಯ ಉಪಾಧ್ಯಕ್ಷರು ಹಾಗೂ ಶಿಷ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕೆಆರ್, ಸಂಘಟನೆ ಕಾರ್ಯದರ್ಶಿಗಳಾದ ಗಂಗರಾಜು, ರಾಜ್ಯ ಉಪ ಕಾರ್ಯಾಧ್ಯಕ್ಷರಾದ ಗುರುಮೂರ್ತಿ ರೆಡ್ಡಿ, ರಾಜ್ಯ ಸಂಚಾಲಕರಾದ ಸುರೇಶ್, ಪವನ್ ಕುಮಾರ್ ಹಾಗೂ ಸ್ವಾಭಿಮಾನಿ ರೈತ ಪರ್ವ ಮುಖಂಡರುಗಳು ಭಾಗಿಯಾಗಿದ್ದರು.